ಬಯಸ್ತಾ ಇದ್ದೇನೆ. ಭಾರತದ ಶಾಸಕರಾದ ವಿ ಆರ್ ಸುದರ್ಶನ್ ಅವರಿಗೆ ಹಾರ್ದಿಕ ಸ್ವಾಗತ. ಇವತ್ತು ಒಂದು ಐತಿಹಾಸಿಕ ಕಾರ್ಯಕ್ರಮ. ಕಾಂಗ್ರೆಸ್ಸಿನ ಅಧ್ಯಕ್ಷರಾದ ಪುಷ್ಪ ಅಮರನಾಥ್ ಅವರು ಸೇವಾದಳಕ್ಕೆ ಸೇರುತ್ತಿದ್ದೀವಿ. ಇವತ್ತು ಈ ಕಾರ್ಯಕ್ರಮ ನಾವು ಕೆಲಸ ಮಾಡಬೇಕಾಗಿದೆ. ಗಂಟೆಗೆ ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಲಾಲ್ ಬಹದ್ದೂರ್ ಶಾಸ್ತ್ರಿ ಸರ್ ಈ ಕಡೆ ಸರ್ ಸ್ವಲ್ಪ ಸೈಡ್ ಸಿಎಂ ಸರ್ ಹಲೋ ಯಾರ್ರಿ ಹಿಂದುಳಿದವರು ದಲಿತರಿಗೆ ಅವರಿಗೆ ಒದಗಿಸುವಂತ ಕೆಲಸ ಯಾವ ರೀತಿ ಇದನ್ನ ರಚನೆ ಮಾಡತಕ್ಕಂಥದ್ದಕ್ಕೆ ಸರ್ದಾರ್ ಪಟೇಲ್ ಅವರು ಆಗಿದ್ರು, ಹಾಗೇನೆ ನೆಹರು ಆಗಿದ್ರು. ಕೇವಲ ರಾಜಕೀಯ ಹೋರಾಟ ಮಾಡಲಿಲ್ಲ, ಸಾಮಾಜಿಕವಾದಂತ ಒಂದು ಜಾಗೃತಿಯ ಮಾಡುವ ಮುಖಾಂತರ ಹೋರಾಟಕ್ಕೆ ಹೊಸ ಆಯಾಮ ಕೊಟ್ಟು ತದನಂತರ ಸ್ವತಂತ್ರ ಬಂತು. ಸ್ವತಂತ್ರ ನಂತರ ದೇಶ ಜನಗಣ ಮನ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ಬಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ ತವ ಶುಭ ನಾಮೆ ಜಾಗೆ तव शुभाशिष मागे गाहे तव जय गाता जनगण मंगलदायक. ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಿಗೆ ಹಬ್ಬ. ನಮ್ಮ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ನಮ್ಮ ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದ ದಿನ 139ನೇ ವರ್ಷ ಪದಾರ್ಪಣೆ ಮಾಡಿದ್ದೀವಿ. ಇದನ್ನು ಕಟ್ಟಿ ಬೆಳೆಸಂಥ ಮಹಾನ್ ವ್ಯಕ್ತಿಗಳು ಇವತ್ತು ನಮ್ಮ ಮುಂದೆ ಇಲ್ಲ. ಅವರಿಗೆ ನಾವು ಇವತ್ತು ಒಂದು ನಮನವನ್ನು ಸಲ್ಲಿಸಬೇಕು ಅಂತೇಳಿ ರಾಜ್ಯ ಮಟ್ಟದ ಎಲ್ಲ ಕಾಂಗ್ರೆಸ್ ಎಲ್ಲ ಕಾರ್ಯಕರ್ತರು ಮತ್ತು ಯುವಕ ಕಾಂಗ್ರೆಸ್ಸರು, NSY, ಮಹಿಳಾ ಕಾಂಗ್ರೆಸ್, ಲೇಬರ್ ಸೆಲ್ಸು, INTC ಎಲ್ಲ ಸೇರಿ ಕಾಂಗ್ರೆಸ್ ಕಾರ್ಯಕರ್ತರು ಬೆಳಗ್ಗೆ ನಮ್ಮ KPCC ಅಧ್ಯಕ್ಷರು ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಧ್ವಜ ಹಾರಿಸುವ ಮುಖಾಂತರ ಈ ಸಮಾರಂಭಕ್ಕೆ ಒಂದು ಚಾಲನೆ ಕೊಟ್ಟು ಇವತ್ತು ಅವರು ನಾಗ್ಪುರಕ್ಕೆ ಹೋಗಬೇಕಾಗಿತ್ತು, ಅದನ್ನು ಹೊರಟಿದ್ರು. ಇವತ್ತು ನಮ್ಮ ಸಭೆಯನ್ನು ಉದ್ಘಾಟನೆ ಮಾಡಿ ಕಾಂಗ್ರೆಸ್ ಸಂಸ್ಥಾಪನಾ 139ನೇ ಸಂಸ್ಥಾಪನೆಯ ಸಮಾರಂಭವನ್ನು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಈ ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡಿ ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ. ನಾವು ಕಾಂಗ್ರೆಸ್ಸಿಗರು ಸ್ವಾತಂತ್ರ್ಯಕಾರಿ ಹೋರಾಟ ಮಾಡಿದ್ದೀವಿ. ಅನ್ಯ ಪಕ್ಷಗಳು ಯಾವುದೇ ಪಕ್ಷ ಕಾರ್ಯಕರ್ತರು ಅಥವಾ ಹಿರಿಯರು ಭಾಗಿಯಾಗಿಲ್ಲ. ಇದು ನಮ್ಮ ಕಾಂಗ್ರೆಸ್ಗೆ ಸಲ್ಲಬೇಕಾದ ಒಂದು ಅರ್ಹತೆ ಅಂತೇಳಿ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ನಮಗೆ ಒಂದು ಆದೇಶವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಗಳಲ್ಲಿ ಈ ಭಾರತ ದೇಶದಲ್ಲಿ 2024ರ ಚುನಾವಣೆಯನ್ನು ನಾವು 25 ಸೀಟನ್ನು ಗೆಲ್ಲೇಬೇಕು ಅಂತ ಹೇಳಿ ಪ್ರತಿಜ್ಞೆ ಮಾಡಿದ್ದೀವಿ.
ಅದೇ ರೀತಿ ಕಾಂಗ್ರೆಸ್ ಸೇವಾದಳದ ಒಂದು ಪ್ರತಿಜ್ಞೆಯನ್ನು ಸಹ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನಮಗೆ ಬೋಧನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದ ಧ್ಯೇಯೋದ್ದೇಶದ ಬಗ್ಗೆ ನಮಗೆ ಅಪಾರವಾದ ನಂಬಿಕೆ ಇದೆ, ಸೇವೆಯನ್ನು ಮಾಡ್ತೀವಿ ಮತ್ತು ಆ ನಂಬಿಕೆಯನ್ನು ಇಟ್ಟು ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೀವಿ. ಅಂದರೆ ಇವತ್ತು ಭಾಳ ನಮ್ಮ ಕಾಂಗ್ರೆಸ್ಸಿಗರಿಗೆ ಹಬ್ಬ, ಎಲ್ಲರಿಗೂ ಶುಭಾಶಯವನ್ನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀನಿ. ಅಲ್ಲ, ಇವತ್ತು ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ನಮ್ಮ ACC ಅಧ್ಯಕ್ಷರ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಯವರು ಒಂದು ಕರೆಯನ್ನು ಕೊಟ್ಟಿದ್ದರು. ಬೆಳಿಗ್ಗೆ 9 ಗಂಟೆಗೆ ಧ್ವಜಾರೋಹಣ ಎಲ್ಲ ರಾಜ್ಯಗಳಲ್ಲಿ ಮಾಡಬೇಕು, ಎಲ್ಲ ಜಿಲ್ಲೆಗಳಲ್ಲಿ ಮಾಡಬೇಕು, ಎಲ್ಲ ಬ್ಲಾಕ್ಗಳಲ್ಲಿ ಮಾಡಬೇಕು ಅಂತೇಳಿ ಒಂದು ಕರೆಯನ್ನು ಕೊಟ್ಟಿದ್ದರು. ಅದೇ ರೀತಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಬ್ಲಾಕ್ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಮತ್ತು ಎಲ್ಲ ಕಾಂಗ್ರೆಸ್ ಕಚೇರಿಗಳಲ್ಲಿ ಇವತ್ತು ಧ್ವಜಾರೋಹಣ ನಡೀತಾ ಇದೆ. ಅದನ್ನು ಉರುಪಿದೆ ಕಾಂಗ್ರೆಸ್ಸಲ್ಲಿ. ಇವತ್ತು ಅಧಿಕಾರಕ್ಕೆ ಬಂದಿದ್ದೀವಿ ಅನ್ನೋ ಒಂದು ಉರುಪಲ್ಲ. ಕಾಂಗ್ರೆಸ್ಸಿನ ಮುಂದಿನ ದಿನಗಳಲ್ಲಿ ಕೆಂಪು ಕೋಟೆ ಮೇಲೆ ನಾವು ಧ್ವಜ ಹಾರಿಸುವ ಒಂದು ಛಲವನ್ನು ನಾವು ತೊಡಬೇಕು ಅಂತೇಳಿ ಇವತ್ತು ನಾವು ಎಲ್ಲ ರಾಷ್ಟ್ರ ಮಟ್ಟದಲ್ಲಿ ಈ ಕಾಂಗ್ರೆಸ್ ಸಂಸ್ಥಾಪನೆ 139ನೇ ಸಂಸ್ಥಾಪನಾ ದಿನಾಚರಣೆ ಮಾಡ್ತಾಯಿದ್ದೀವಿ.